ಕುಟುಂಬದ ಸದಸ್ಯೆಯಂತೆ ಸಾಕಿದ ಪ್ರಿಯ ಶ್ವಾನ ಮೃತಪಟ್ಟ ಹಿನ್ನೆಲೆ ಅದಕ್ಕೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಿದ ಬಳಿಕ ವಿಶೇಷ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಿದ ಘಟನೆ ಈಗ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲಿ ಏನು ಅಂತ ತೋರಿಸ್ತೀವಿ ನೋಡಿ. ಹೌದು, ಹಾವೇರಿ ನಗರದ ಪುರದ ಹೋಣಿಯಲ್ಲಿ ಪ್ರಾಣಿ ಪ್ರೀತಿಯ ಅಪರೂಪದ ಉದಾಹರಣೆ ಕಂಡುಬಂದಿದೆ. ಸಾಕು ಶ್ವಾನವನ ಮನೆಯ ಸದಸ್ಯೆಯಂತೆ ಸಾಕಿಕೊಂಡಿದ್ದ ಶರಣಯ್ಯ ಕಿತ್ತೂರು ಮಠ ಅವರು ತಮ್ಮ ಪ್ರೀತಿಯ ಶ್ವಾನ ರೇಖಾ ಸಾವಿಗೆ ಭಾವನಾತ್ಮಕವಾಗಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಸುಮಾರು 10 ವರ್ಷಗಳ ಹಿಂದೆ ಒಂದು ಗಂಡು ಹಾಗೂ ಒಂದು ಹೆಣ್ಣು ಲ್ಯಾಬ್ರೆಡರ್ ಶ್ವಾನಗಳನ್ನ ಸಾಕಿಕೊಂಡಿದ್ದ ಶರಣ್ಯ ಅವರು ಗಂಡು ಶ್ವಾನಕ್ಕೆ ಜಾಕಿ ಹಾಗೂ ಹೆಣ್ಣು ಶ್ವಾನಕ್ಕೆ ರೇಖಾ ಎಂದು ಹೆಸರು ಇಟ್ಟಿದ್ರು. ದಿನದಿಂದ ದಿನಕ್ಕೆ ಈ ಶ್ವಾನಗಳು ಕುಟುಂಬದವರೊಂದಿಗೆ ಆಪ್ತ ಬಾಂಧವ್ಯ ಬೆಳೆಸಿಕೊಂಡಿದ್ದವು. ಆದರೆ ಕಳೆದ 1 ತಿಂಗಳಿಂದ ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ರೇಖಾ ಇದೇ ತಿಂಗಳ 10ರಂದು ಮೃತಪಟ್ಟಿತ್ತು. ಪ್ರಿಯ ಶ್ವಾನದ ಸಾವಿನಿಂದ ಮನನೊಂದ ಶರಣ್ಯ ಅವರು ಅದೇ ದಿನ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಿದ್ರು. ಇದಾದ ಬಳಿಕ ಮಂಗಳವಾರ ರಾತ್ರಿ ರೇಖಾ ನೆನಪಿಗಾಗಿ ವಿಶೇಷ ಶ್ರದ್ಧಾಂಜಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮನೆಯಲ್ಲಿ ರೇಖಾದ ಭಾವಚಿತ್ರ ಇಟ್ಟು ಮೇಣದ ಬತ್ತಿ ಬೆಳಗಿ ಕುಟುಂಬದವರು ಹಾಗೂ ಸ್ಥಳೀಯರು ಭಾವಪೂರ್ಣ ನಮನ ಸಲ್ಲಿಸಿದ್ರು. ಇನ್ನು ಸಾಕು ಪ್ರಾಣಿಗಳಿಗೂ ಮಾನವರಂತೆಯೇ ಪ್ರೀತಿ, ಮಮತೆ ಮತ್ತು ಗೌರವ ನೀಡಬೇಕು ಎಂಬ ಸಂದೇಶ ಈ ಘಟನೆ ಮೂಲಕ ಮೂಡಿಬಂದಿದೆ. ಶರಣ್ಯ ಅವರ ಈ ಮಾನವೀಯ ನಡೆ ಈಗ ಸ್ಥಳೀಯರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಒಟ್ಟಾರೆ ಪ್ರಾಣಿ ಪ್ರೀತಿ ಎಂದರೆ ಕೇವಲ ಸಾಕುವುದಲ್ಲ, ಅವುಗಳನ್ನು ಕುಟುಂಬದ ಭಾಗವಾಗಿ ಕಾಣುವುದು ಎಂಬ ಸಂದೇಶ ಹಾವೇರಿಯ ಈ ಘಟನೆ ನೀಡಿದೆ. ಮೊನ್ನೆ ದಿನ ನಮ್ಮ ಪ್ರೀತಿಯ ಕುಟುಂಬದ ಒಂದು ಸದಸ್ಯ ಅಂತ ನಾನು ಅದರ ನಾಯಿ ಅಂತ ಹೇಳೋಕ್ಕಾಗಲ್ಲ, ಅದು ನಮ್ಮ ಸದಸ್ಯ ಅಂತೇಳಿ ರೇಖಾ ಅಂಥೇಳಿ ಅದರ ಹೆಸರು. ಅದು ಸುಮಾರು ನಮಗೆ 10-12 ವರ್ಷದ ಮಟ್ಟ 11 ತುಂಬಿ 12 ವರ್ಷ ಅದು ನಮ್ಮ ಜೊತೆಗೆ ತುಂಬ ಅದು ಭಾಳ ಸಂಬಂಧ, ನಮ್ಮ ಕುಟುಂಬ ಸಂಬಂಧ ಅನ್ನೋದಕ್ಕಿಂತನೂ ನಮ್ಮ ಇಡೀ ಏರಿಯಾದೊಳಗನ ಅದು ಒಂದು ಸಂಬಂಧ. ಆದರೆ ಅದು ಅಕಾಲಿಕ ಮರಣದಿಂದ ನಮಗೆ ಭಾಳ ನೋವಾಗ್ಬಿಡ್ತು. ಬೆಳಗ್ಗೆ ಮುಂಜಾನೆ 4 ಗಂಟೆ ನನಗೆ ಎಬ್ಬಿಸಿದ್ದದು. ಎಬ್ಬಿಸ್ಬಿಟ್ಟು ಕರೆದು ಅದು ನೋಡಿ ಅದ್ರದ್ದು ಭಾಳ ನೋವು ತ್ರಾಸು ವ್ಯತ್ಯಪಟ್ಟುಕೊಂಡು ಅದಕ್ಕೆಲ್ಲನೂ ಇದನ್ನು ಮಾಡಿದಾಗ ಭಾಳ ನೋವು ಆಯ್ತು. ಆ ಕಾರಣದಿಂದ ಅದು ನಮ್ಮ ಅದರದ್ದು ಅಗಲಿಕೆಯಿಂದ ನಮಗೆ ಭಾಳ ನೋವು, ಸಿಕ್ಕಾಪಟ್ಟೆ ನೋವಾಗಿದೆ. ಅದ್ರದ್ದು ಹೇಳೋಕ್ಕಾಗಲ್ಲ. ಅದು ಮನೆಯೊಳಗೆ ಅನ್ನೋದಕ್ಕಿಂತನೂ ಎಲ್ಲ ನಮ್ಮ ಏರಿಯಾದಾಗ ಇರ್ತಕ್ಕಂಥ ಇಡೀ ಈ ಏರಿಯಾಕ್ಕೇ ನಮ್ಮದು ಇದೊಂದು ರೇಖಾ ಅನ್ನೋದೊಂದು ಎಲ್ಲ ಫ್ಯಾಮಿಲಿ ಮೆಂಬರ್ ಆಗಿ ಇದ್ದಿದ್ದರಿಂದ ಇವತ್ತಿನ ದಿನ ಅದರದ್ದು ನೆನಪಿಗೋಸ್ಕರ ಪ್ರತಿಯೊಬ್ಬರು ಅದಕ್ಕೆ ಅವ್ರಿಗೆ ಅದು ಹೋಗಿ ಎಲ್ಲರ ಮನೆ ಬಾಗಲ್ದಾಗೂ ಹೋಗಿ ಇದನ್ನು ಮಾಡ್ತಿತ್ತು. ಅವರು ಬಾಂಧವ್ಯದಿಂದ ಅದಕ್ಕೆ ಏನೇನು ಊಟ ಹಾಕ್ತಿದ್ರು, ಅವ್ರಿಗೆ ತಿಳಿದಂಗೆ ಏನೇನು ಅವ್ರಿಗೆ ಇದನ್ನು ಮಾಡ್ತಿದ್ರು. ರೊಟ್ಟಿ ತಿಂತಿದ್ದು ಭಾಳ ಅಂದ್ರೆ ಒಂದು 2-3 ಐಟಮ್ ಮಾತ್ರ ತಿನ್ನೋದು. ಅದನ್ನು ಅವರು ಇಷ್ಟಪಟ್ಟು ಎಲ್ಲರೂ ಹೊರಗಡೆ ಹೋದ್ರೆ ಜನನೂ ಅದಕ್ಕೆ ರೇಖಾಗ ಅಂತಂದು ಹೇಳಿ ಒಂದು ತೊಗೊಂಬಂದು ತಿಂಡಿ ಕೊಡ್ತಿದ್ರು. ಅದರಿಂದ ಅದು ಭಾಳ ಅದಕ್ಕೆ ಅದ್ರ ಪ್ರತಿಫಲವಾಗಿ ಅದಕ್ಕೆ ಏನಾದರೂ ಒಂದು ಮುಟ್ಲಿ, ಅದರದ್ದು ನೆನಪಿಗೋಸ್ಕರ ನೆನಪು ಸದಾ ಚಿರಋಣಿಯಾಗಿ ನಮ್ಮ ಜೊತೆಗಿರಲಿ ಮತ್ತು ಹುಟ್ಟಿ ಬರಲಿ ಅಂಥೇಳಿ ಇವತ್ತಿನ ದಿನ ಪ್ರಸಾದ ರೂಪದೊಳಗೆ ನಾವು ಎಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಸಾಕು ಪ್ರಾಣಿಗಳಂತಂದ್ರೆ ನಾವು ದೇವ್ರ ಸಮಾನ ನೋಡಬೇಕು. ಅವ್ರು ಯಾವತ್ತು ಮನುಷ್ಯರ ಒಂದು ರೀತಿ ಒಳಗೆ ಬಣ್ಣ ಬದಲಾಯಿಸೋದು, ಮಾತು ಬದಲಾಯಿಸಿದ್ರು ಪ್ರಾಣಿಗಳು ಎಂದು ನಮ್ಮನ್ನು ಯಾವತ್ತೂ ನೋಡ್ತಿದ್ದಿಲ್ಲ. ಚಿಕ್ಕ ಮಕ್ಕಳಿಗೆ ಅಂತಂದ್ರೆ ಅದು ಪಂಚ ಪ್ರಾಣ ಆಗಿತ್ತು ರೇಖಾ. ಆ ಕಾರಣದಿಂದ ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ನಾವು ತೊಗೊಂಬಂದಿದ್ದು ನಮ್ಮ ಮಳೆಯ ತೊಗೊಂಬಂದಿದ್ದು 2 ನಾಯಿನ ರೀ. 2 ನಾಯಿ ಒಳಗೆ ಒಂದು ಜಾಕಿ, ಇನ್ನೊಂದು ರೇಖಾ ಅಂತ ನಾಮಕರಣ ಮಾಡಿದ್ವಿ. ಇದು 18/8/2016 ಒಳಗೆ ತೊಗೊಂಬಂದಿದ್ವಿ ಬೆಂಗಳೂರಿಂದ. ಈಗ ಕನಿಷ್ಠ ಪಕ್ಷ 12 ವರ್ಷ ಇದು ಬದುಕೈತೆ ರೀ. ಈಗ 1 ತಿಂಗಳಿಂದ ಅದಕ್ಕೆ ಆರೋಗ್ಯ ಸ್ವಲ್ಪ ಹದಗೆಟ್ಟದಿಂದ ಮೊನ್ನೆ 10ನೇ ತಾರೀಕಿಗೆ ಅದು ಕೊನೆ ಉಸಿರು ಹೇಳ್ತಿದೆ. ಇವತ್ತು ಅದರ ಅಂತ್ಯ ಸಂಸ್ಕಾರ ಇದನ್ನು ಮಾಡಿ ತಿಥಿ ಮಾಡ್ಯಾರ ಇವತ್ತು.